ದೇಶದ ಬೆನ್ನೆಲುಬು ರೈತರ ಹಿತರಕ್ಷಣೆಗಾಗಿ ಈಗ ಮತ್ತೊಂದು ಬೃಹತ್ ಹೋರಾಟ ಸಿದ್ಧವಾಗಿದೆ. ಸಂಯುಕ್ತ ಕಿಸಾನ್ ಮೋರ್ಚಾ, ರಾಜಕೀಯೇತರ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕನ್ಯಾಕುಮಾರಿ ಟು ಕಾಶ್ಮೀರ ರೈತ ಜಾಗೃತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ಬೃಹತ್ ಜಾಗೃತಿ ಯಾತ್ರೆಯು ಪ್ರಮುಖವಾಗಿ ಎರಡು ದೊಡ್ಡ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಡೆಯುತ್ತಿದೆ. ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಪಡಿಸುವ ಕಾನೂನು ಜಾರಿಗೆ ತರುವುದು, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸುವುದು. ಈ ಹಿನ್ನೆಲೆಯಲ್ಲಿ ಫೆಬ್ರವರಿ 7ರಿಂದ ಆರಂಭವಾಗಲಿರುವ ಈ ಯಾತ್ರೆಯು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸಂಚರಿಸಲಿದೆ. ಫೆಬ್ರವರಿ 10ರಂದು ಚಾಮರಾಜನಗರ, ಫೆಬ್ರವರಿ 11ರಂದು ಮೈಸೂರು, ಫೆಬ್ರವರಿ 12ರಂದು ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ. ಈ ಇಡೀ ಯಾತ್ರೆಯು ಮಾರ್ಚ್ 19ರಂದು ನವದೆಹಲಿಯ ಐತಿಹಾಸಿಕ ರಾಮಲೀಲಾ ಮೈದಾನದಲ್ಲಿ ನಡೆಯಲಿರುವ ರೈತರ ಬೃಹತ್ ಸಮಾವೇಶದೊಂದಿಗೆ ಮುಕ್ತಾಯಗೊಳ್ಳಲಿದೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ರಾಜ್ಯದ ಕಬ್ಬು ಬೆಳೆಗಾರರ ಸಂಘದ ರಾಜ್ಯ ಅಧ್ಯಕ್ಷರಾದ ಕುರುಬರ ಶಾಂತಕುಮಾರ್ ಅವರು ವಹಿಸಿದ್ದು, ಕಲಬುರಗಿಯ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಎಸ್ ಹೂಗಾರ್ ಸೇರಿದಂತೆ ಹಲವು ರೈತ ನಾಯಕರು ಸಾಥ್ ನೀಡಲಿದ್ದಾರೆ. ರೈತ ಉಳಿಯಲಿ ದೇಶ ಬೆಳೆಯಲಿ ಎಂಬ ಘೋಷಣೆಯೊಂದಿಗೆ ನಡೆಯುತ್ತಿರುವ ಈ ಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಭಾಗವಹಿಸುವಂತೆ ಕರೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ಚಂದ್ರಶೇಖರ್, ಕಲಬುರಗಿ. ರಾಷ್ಟ್ರೀಯ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ರಾಜಕೀಯೇತರ ಸಂಘಟನೆಯಿಂದ ಮಾನ್ಯ ರಾಷ್ಟ್ರೀಯ ನಾಯಕರಾದ ಜಗತ್ ಸಿಂಗ್ ದಲ್ಲೇವಾಲ್ ಅವರು ಮತ್ತು ರಾಷ್ಟ್ರೀಯ ಸಂಚಾಲಕರಾಗಿರ್ತಕ್ಕಂಥ ರೈತ ರತ್ನ ಕುರುಬೂರ್ ಶಾಂತಕುಮಾರ್ಜಿ ಅವರು, ಅಭಿಮನ್ಯು ಕಹೋರ್ ಅವರ ನೇತೃತ್ವದಲ್ಲಿ MSP ಬೆಲೆ ನಿಗದಿಗಾಗಿ ಕನ್ಯಾಕುಮಾರಿ ಟು ಕಾಶ್ಮೀರವರೆಗೆ ರೈತ ಜಾಗೃತಿ ಯಾತ್ರಾ ಸಮಾವೇಶ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ರೈತರ ಸಹಿ ಸಂಗ್ರಹ ಮಾಡಿ ಮಾರ್ಚ್ 19ನೇ ತಾರೀಕು ದೆಹಲಿಯಲ್ಲಿ ನಡೀತಕ್ಕಂಥ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಸಮಾವೇಶದ ಮುಖಾಂತರ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ಮನವಿ ಪತ್ರ ಕೊಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ರೈತ ಬಂಧುಗಳೇ, ಈ ರೈತ ಯಾತ್ರಾ ಜಾಗೃತಿ ಕಾರ್ಯಕ್ರಮಕ್ಕೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ರೈತ ಬಂಧುಗಳು ತಾವೆಲ್ಲರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು, ನಾವು ಬೆಳೆದಂಥ ಬೆಳೆಗೆ ಒಂದು ಸರಿಯಾದ ಮಾನದಂಡದ ಮೇಲೆ ಬೆಲೆ ನಿಗದಿ ಆಗಬೇಕು, ಕಬ್ಬಿಗೆ ಹೆಚ್ಚುವರಿ FRP ದರ ನಿಗದಿಪಡಿಸಬೇಕು. ಯಾಕಂದರೆ ಕೇಂದ್ರ ಸರ್ಕಾರದ ಕೈಯಲ್ಲಿದೆ, ಹೆಚ್ಚುವರಿ FRP ದರ ನಿಗದಿಪಡಿಸುವುದು ಕೇಂದ್ರ ಸರ್ಕಾರದ ಮಾನದಂಡ. ಆ ಕಾರಣಕ್ಕಾಗಿ ಮಾನ್ಯ ನರೇಂದ್ರ ಮೋದಿಯವರು ಕಬ್ಬಿಗೆ ಕೂಡ FRP ಹೆಚ್ಚಳ ಮಾಡಬೇಕು, ನಮ್ಮ ಸಂಕಷ್ಟದಲ್ಲಿರುವ ರೈತರಿಗೆ NDRF ಮತ್ತು SDRF ಮಾನದಂಡ ಚೇಂಜ್ ಮಾಡಬೇಕು, ಬೆಳೆ ಪರಿಹಾರ ಸರಿಯಾಗಿ ಸಿಗ್ತಾ ಇಲ್ಲ, ಹಲವಾರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಪ್ರಮುಖವಾಗಿ ನಾವು ಬೆಳೆದಂಥ ಬೆಳೆಗೆ MSP ಬೆಲೆ ನಿಗದಿ ಆಗಬೇಕು. ಈ ಒಂದು ಮಾನದಂಡ ಇಟ್ಟುಕೊಂಡು ಈ ಒಂದು ವಯಸ್ಸಾದಂಥ ವ್ಯಕ್ತಿ ಇವತ್ತು ನಮ್ಮ ಸಲುವಾಗಿ 137 ದಿನ ಉಪವಾಸ ಸತ್ಯಾಗ್ರಹ ಮಾಡಿ ಈ ದೇಶದ ರೈತರಿಗೆ ನ್ಯಾಯ ಕೊಡಿಸ್ಬೇಕಂತ ತಿಳ್ಕೊಂಡು ಮತ್ತೆ ಯಾತ್ರೆ ಮಾಡ್ತಾ ಇದ್ದಾರೆ. ಆ ಯಾತ್ರೆಗೆ ಎಲ್ಲರೂ ಕೂಡ ಭಾಗವಹಿಸಿ ಯಾತ್ರೆ ಯಶಸ್ವಿಗೊಳಿಸಬೇಕು. ಈ ಯಾತ್ರೆಯನ್ನು ಶಕ್ತಿಯುತವಾಗಿ ಈ ಒಂದು ಯಾತ್ರೆ ಕಾಶ್ಮೀರದವರೆಗೂ ಎಲ್ಲ ರೈತರ ಒಗ್ಗಟ್ಟಿನಿಂದ ಸಹಕಾರ ನೀಡಬೇಕೆಂದು ನಾನು ಒತ್ತಾಯಿಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ರಮೇಶ್ ಎಸ್ ಹೂಗಾರ್, ಜಿಲ್ಲಾಧ್ಯಕ್ಷರು, ರಾಜ್ಯ ಕಬ್ಬು ಬೆಳೆಗಾರರ ಸಂಘ, ಕಲಬುರಗಿ.